ಏನು ಮಂಗಳೂರಿನಲ್ಲಿ ಆದಂಥ ಘಟನೆ ಏನಿದೆಯಲ್ಲ ಭಾಳ ಒಂದು ದುರ್ದೈವದ ಸಂಗತಿ ಮತ್ತು ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಬಹುಶಃ ಹತ್ಯೆ ಆದಮೇಲೆಯೂ ಸಹಿತ ಯಾವುದೇ ರೀತಿಯಂಥ ಗಂಭೀರವಾದಂಥ ಒಂದು ನಡವಳಿಕೆ ರಾಜ್ಯ ಸರ್ಕಾರದಿಲ್ಲ. ಮತ್ತು ಭಾಳ ಮುಖ್ಯವಾಗಿ ನಾನು ಹೇಳುವಂಥದ್ದು, ಈ ರೀತಿ ಹತ್ಯೆ ಪ್ರಕರಣ ಮತ್ತು ಕೋಮು ಗಲಭೆಗಳು ರಾಜ್ಯದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬರ್ತದೆ ಆ ಸಂದರ್ಭದಲ್ಲಿ ಈ ರೀತಿ ಕೋಮು ಗಲಭೆಗಳು, ಹತ್ಯೆಗಳು ಮತ್ತು ಅತ್ಯಾಚಾರ ಇವೆಲ್ಲ ಕಾಮನ್ ಆಗಿ ನಡೆದು ಬಿಡ್ತಾವೆ. ಅದೇ ರೀತಿ ನಿನ್ನೆ ಶೆಟ್ಟಿ ಅನ್ನುವಂಥ ಒಬ್ಬ ಯುವಕನ ಹತ್ಯೆ ಏನಾಗಿದೆಯಲ್ಲ, ಅದಕ್ಕೆ ಒಂದು ಉದಾಹರಣೆ ಅಂತ ನಾನು ಹೇಳ ಬಯಸ್ತಾ ಇದ್ದೇನೆ. ಮತ್ತು ಯಾವ ರೀತಿ ಇವತ್ತು ಉಡುಪಿ, ಮಂಗಳೂರು ಆ ಭಾಗದಲ್ಲಿ ಏನೋ ಒಂದು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು, ಯಾವ ರೀತಿ ಒಂದು ಜಾಗೃತಿ ಭಾವನೆ ಇರಬೇಕು ಪೊಲೀಸರಲ್ಲಿ, ಅದು ಇಲ್ಲದೇ ಇರುವಂಥದ್ದು ಪರಿಸ್ಥಿತಿ ನಾವು ನೋಡ್ತಾ ಇದ್ದೇವೆ. ಮತ್ತು ರಾಜ್ಯದ ಆಡಳಿತ ಭಾಳ ಡೀಲ್ ಆಗಿದ್ದರಿಂದ ಕಂಪ್ಲೀಟ್ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಮತ್ತು ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದ್ರಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಸಿದ್ದರಾಮಯ್ಯ ಸರ್ಕಾರ. ಹೀಗಾಗಿ ಇವತ್ತು ಅದರ ಜೊತೆಗೆ ಒಂದು ಅಫೀಸ್ಮೆಂಟ್ ಪೊಲಿಟಿಕ್ಸ್, ಯಾರೋ ಮುಸ್ಲಿಮರನ್ನ ಅತಿಯಾಗಿ ಅಫೀಸ್ಮೆಂಟ್ ಮಾಡುವಂಥ ಪಾಲಿಸಿ ಬಂದಿದ್ದರಿಂದ ಇವತ್ತು ಈ ರೀತಿ ಹಾಡು ಹಗಲೇ ಕೊಲೆ ಮತ್ತು ಅತ್ಯಾಚಾರ ಇವು ನಡೀಲಿಕ್ಕೆ ಚಾಲು ಆಗಿದ್ದಾವೆ. ಮತ್ತು ಇವತ್ತು ಅಲ್ಪಸಂಖ್ಯಾತರಿಗೆ ಅನಿಸ್ಬಿಟ್ಟಿದೆ, ನಾವು ಏನು ಮಾಡಿದರೂ ಟೇಕ್ ಇಟ್ ಗ್ರಾಂಟೆಡ್, ಏನು ಮಾಡಿದ್ರು ನಡೀತಿದೆ. ಒಂದು ಯಾವುದೇ ಒಂದು ಭಯದ ವಾತಾವರಣ ಇವತ್ತಿಲ್ಲ. ಅದು ಮೂಲ ಕಾರಣ ಅಂದರೆ ಇತ್ತೀಚೆಗೆ ಹಿಂದೆ ಆ ಸ್ಟೂಡೆಂಟ್ ಫೆಡರೇಷನ್ ಇರ್ಬೋದು ಅಥವಾ ಪಾಪ್ಯುಲರ್ ಫ್ರಂಟ್ ಇರ್ಬೋದು, ಅವ್ರ ಮೇಲಿದ್ದಂಥ ಕೇಸು ಮಂಗಳೂರು, ಮೈಸೂರು ಆ ಭಾಗದಲ್ಲಿ ಏನು ಕೇಸ್ಗಳನ್ನ ಹಾಕಿದ್ರು, ಕ್ರಿಮಿನಲ್ ಕೇಸು, ಅವೆಲ್ಲರೂ ವಿಡ್ರಾ ಮಾಡಿದ್ರು ಸಿದ್ದರಾಮಯ್ಯನವರು. ಹುಬ್ಳಿಯಲ್ಲಿ ಓಲ್ಡ್ ಹುಬ್ಳಿ ಪೊಲೀಸ್ ಸ್ಟೇಷನ್ ಸುಡ್ಲಿಕ್ಕೆ ಹೊಂಟಿದ್ರು, ಅದ್ರ ಮೇಲೆ ಅಟ್ಯಾಕ್ ಮಾಡೋಕೆ ಹೊಂಟಿದ್ರು. ಪೊಲೀಸ್ ಅಧಿಕಾರಿ ಮೇಲೆ ಅಟ್ಯಾಕ್ ಮಾಡುವಂಥದ್ದು ಆಯಿತು. ಅದಾದಮೇಲೆ ಅದು ಭಾಳ ಒಂದು ಸೂಕ್ಷ್ಮವಾದ ಪ್ರಕರಣ. ಅಕಸ್ಮಾತ್ ಅಲ್ಲಿ ಏನಾದರೂ ಒಂದಿಷ್ಟು ಹೆಚ್ಚಿನ ರೀತಿಗೆ ಅವತ್ತು ಕಂಟ್ರೋಲ್ ಪೊಲೀಸ್ ಕಮಿಷನ್, ಅವತ್ತಿನ ಪೊಲೀಸ್ ಕಮಿಷನರ್ ಅವರು ಕ್ರಮ ಕೈಗೊಳ್ಳದೇ ಇದ್ದರೆ ಇಡೀ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಸುಟ್ಟೋಗಿತ್ತು ಮತ್ತು ಎಷ್ಟೋ ಮಂದಿ ಪೊಲೀಸ್ ಅಧಿಕಾರಿಗಳ ಮೇಲೆ ಅಟ್ಯಾಕ್ ಆಗಿತ್ತು. ಹೀಗಾಗಿ ಅದನ್ನು ನಿಯಂತ್ರಣ ಮಾಡುವಂಥ ಪೊಲೀಸ್ ಕಮಿಷನ್ ಮಾಡಿದರು. ಇಷ್ಟು ಭಯಾನಕವಾದಂಥ ವಾತಾವರಣ ಸೃಷ್ಟಿ ಮಾಡಿದಂಥ ವ್ಯಕ್ತಿಗಳ ಮೇಲೆ ಅವ್ರು ವರ್ಷಗಟ್ಟಲೆ ಜೈಲಿನಲ್ಲಿದ್ದರು. ಜೈಲಿನಲ್ಲಿದ್ದು ಇನ್ನೂ ಕೇಸು ಹಿಯರಿಂಗ್ ಆಗಿ ನಿಕಾಲಿ ಆದರೆ ಅಡ್ಡಿ ಇಲ್ಲ. ಇಡೀ ಎಲ್ಲ ಕೇಸ್ಗಳನ್ನು ಇವತ್ತು ಲಾ ಡಿಪಾರ್ಟ್ಮೆಂಟು, ಹೋಮ್ ಡಿಪಾರ್ಟ್ಮೆಂಟು ಅಧಿಕಾರಿಗಳು, IPS ಅಧಿಕಾರಿ ಎಲ್ಲರೂ ಸಹಿತ ಈ ವಿಡ್ರಾಲ್ ಮಾಡಲಿಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಕಾನೂನು ತೊಡಕಿದಾವ ಅಂತ ಹೇಳಿದಾಗೂ ಸಹಿತಕ್ಕೆ ಕ್ಯಾಬಿನೆಟ್ಗೆ ಆ ಸಬ್ಜೆಕ್ಟ್ ತೊಗೊಂಡು ಹೋಗಿ ಕೇಸ್ ವಿಡ್ರಾ ಮಾಡ್ತಾರಂತಂದರೆ ಇದನ್ನು ನಾಚಿಕೆ ಇಲ್ಲದಂಥ ಸರ್ಕಾರ ಅಂತ ಹೇಳಬೇಕು. ನಾಚಿಕೆನೇ ಇಲ್ಲಿ ಇವ್ರಿಗಿಲ್ಲ ಈ ಸರ್ಕಾರಕ್ಕೆ. ಅಂದರೆ ಅಲ್ಪಸಂಖ್ಯಾತ ತುಷ್ಟೀಕರಣ ಸಲುವಾಗಿ ಯಾವುದೇ ಹಂತಕ್ಕೂ ಹೋಗಲಿಕ್ಕೆ ತಯಾರಾದ ಸಿದ್ದರಾಮಯ್ಯ ಸರ್ಕಾರ. ಇತ್ತೀಚಿನ ಪಾಕಿಸ್ತಾನ ಬಗ್ಗೆ ಹೇಳಿಕೆ ಕೊಟ್ಟಿದ್ದು ಸಿದ್ದರಾಮಯ್ಯನವರು, ಅವ್ರ ಮೇಲೆ ಯುದ್ಧವನ್ನು ಮಾಡಬೇಡ್ರಿ ಎಂದು ಅನ್ನುವಂಥದ್ದು, ಈ ರೀತಿ ನಡವಳಿಕೆ ಏನಿದೆಯಲ್ಲ ಅದರಿಂದನೇ ಇವತ್ತು ಅಲ್ಪಸಂಖ್ಯಾತರಿಗೆ ಈ ರೀತಿ ಕಾನೂನು ಸುವ್ಯವಸ್ಥೆ ಹದಗೆಡುವಂಥ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಎನ್ಕರೇಜ್ಮೆಂಟ್ ಸಿಕ್ಕಿದೆ. ಇದು ರಾಜ್ಯ ಸರ್ಕಾರದ ನೀತಿ ನಡವಳಿ, ಡೇ ಟು ಡೇ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ ಆಗ್ತಾ ಇದೆ. ಅದಕ್ಕಾಗಿ ಇದನ್ನು ಬಂದೋಬಸ್ತ್ ಮಾಡಬೇಕು ಮತ್ತು ಕೇಂದ್ರ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಇದನ್ನು ಕೇಂದ್ರ ಸರ್ಕಾರದ ತನಿಖಾ ಸಂಸ್ಥೆಗಳಿಂದಲೇ ಇದನ್ನು ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಮಾಡೋದಾದ್ರೆ ಮಾತ್ರ ಇವತ್ತು ಆ ಒಂದು ಶೆಟ್ಟಿ ಕುಟುಂಬದವರಿಗೆ ಒಂದು ನ್ಯಾಯ ಕೊಡಲಿಕ್ಕೆ ಸಾಧ್ಯತೆ ಮತ್ತು ಹಿಂದೂ ಸಮಾಜಕ್ಕೆ ಒಂದು ನ್ಯಾಯ ಕೊಡಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು ನಾವು ಒತ್ತಾಯ ಮಾಡ್ತೀವಿ. ಅದೇ ರೀತಿ ಇದು ಬೇಜವಾಬ್ದಾರಿಯ ಒಂದು ಪರಮಾವಧಿ ಅಂತ ಹೇಳ್ತೀನಿ ನಾನು. ಈಗ ರೌಡಿ ಶೀಟರ್ ಅದಾನ, ಒಂದು ಹತ್ಯೆ ಆದ್ರೆ ನಡೀತಿದೆ ಅಂದಂಗೆ ಆತಲ್ಲ. ಅದು ರೌಡಿ ಶೀಟರ್ನ ಹತ್ಯೆ ಮಾಡಿರಿ, ನಾವೇನು ಮಾಡೋಲ್ಲ ಸರ್ಕಾರದವರು ಅನ್ನುವಂಥ ರೀತಿ. ಆ ಹಿಂದೂ ಆ್ಯಕ್ಟಿವಿಸ್ಟ್ ಆತ, ಹಿಂದೂ ಕಾರ್ಯಕ್ರಮದಲ್ಲಿ ಹಿಂದೂ ಸಮಾಜದ ಯಾವುದೇ ಉತ್ಸವಗಳಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ಈಗ ರೌಡಿ ಶೀಟರ್ ಅದಾನ ಅನ್ನುವಂಥ ಕಾರಣ ಸಲುವಾಗಿ ಅವನ್ನ ಹತ್ಯೆ ಮಾಡಲಿಕ್ಕೆ ಸಾಧ್ಯತೆ ಅನ್ನೋದಾದರೆ ಹಾಗಾದ್ರೆ ಇನ್ನೂ ನಾಳೆ ಭಾಳ ಮಂದಿ ರೌಡಿ ಶೀಟರ್ ರಾಜ್ಯದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಅವರೆಲ್ಲರೂ ಯಾರು ಬೇಕಾದರೂ ಹೋಗಿ ಹತ್ಯೆ ಮಾಡ್ಬೋದಲ್ಲ ರೌಡಿ ಶೀಟರ್ನ. ಆದರೆ ನಾವು ಯಾವುದೋ ರಕ್ಷಣೆ ಕೊಡೋದಿಲ್ಲ ಅನ್ನುವಂಥದ್ದು. ಮತ್ತು ನಾನು ಹೇಳ್ತೀನಿ, ರೌಡಿ ಶೀಟರ್ ಇದ್ದವರು ಯಾವುದೋ ಒಂದು ನಾನು ಭಾಳ ಕಡೆ ನೋಡಿದ್ದೀನಿ ಎಷ್ಟು ಕೇಸು, ಅದನ್ನು ನಿಜವಾಗಿ ರಿವ್ಯೂ ಮಾಡಬೇಕು. ಯಾವುದೋ ಅಟೆಂಪ್ಟ್ ಮಾಡೋ ಒಂದು ಕೇಸ್ ಇರ್ತದೆ, ಅವನು ರೌಡಿ ಶೀಟರ್ಗೆ ಹಾಕಿರ್ತಾರೆ. ಎಷ್ಟೋ ಸಲ ನಾನು ಪೊಲೀಸ್ ಕಮಿಷನರ್ಗೆ, ಪೊಲೀಸ್ ಡಿಪಾರ್ಟ್ಮೆಂಟ್ನ ಹೇಳಿದ್ದೀನಿ, ಒಂದು ರಿವ್ಯೂ ಮಾಡಿರಿ ಅದನ್ನು. 20 ವರ್ಷ ಹಿಂದೆ ರೌಡಿ ಶೀಟರ್ ಇದ್ದದ್ದು ಇವತ್ತು ಅವನೇ ಮುಂದುವರಿಸ್ತಾನೆ. ಹೀಗಾಗಿ ಈ ರೌಡಿ ಶೀಟರ್ ಇದ್ದಾನ, ಅದಕ್ಕೆ ಹತ್ಯೆ ಆದರೆ ಏನು ನಡೀತದೆ ಅನ್ನುವಂಥ ರೀತಿಯಲ್ಲಿ ಸಿದ್ದರಾಮಯ್ಯ ವರ್ತನೆ ಇದೆಯಲ್ಲ, ಇದು ಅವ್ರ ಸರ್ಕಾರದ ಯಾವ ರೀತಿ ಪಾಲಿಸಿ ಇದೆ ಅರ್ಥ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.